ಹಾಯ್ ವೀಕ್ಷಕರೇ, ನೀವು ನೋಡ್ತಾ ಇದ್ದಾರೆ H5 ಟಿವಿ. ನಾನು ನಿಮ್ಮ ನೆಚ್ಚಿನ ಸೈರಸ್ ಇಬ್ರಾಹಿಮಿ. ಇವತ್ತು ನಾವು ವಿಡಿಯೋ ಮಾಡೋದು ಉದ್ದೇಶ ಏನಂದ್ರೆ, ಮೊನ್ನೆ ಸಿ.ಡಿ. ರವಿ ಅವರ ಮುಲ್ಲಾಸ್ಗೆ ಮತ್ತೆ ನೀಟ್ಗೆ ಏನ್ ಸಂಬಂಧ ಅಂತ ಹೇಳಿದ್ದಾರೆ. ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ಒಂದ್ ಮಾತಾಡ್ತೀನಿ, ಸಿ.ಡಿ. ರವಿ ಅವರಿಗೆ ನೀಟ್ಗೆ ಏನ್ ಸಂಬಂಧಪ್ಪ? ಓದಿರೋದು BA. ಓಕೆ, ನಾನು ಈ ಮಾತು ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಸಿ.ಡಿ. ರವಿ ಅವರೇ, ನಿಮ್ಮಿಂದ 2 ಕ್ಲಾಸ್ ಜಾಸ್ತಿನೇ ಓದಿದ್ದೀನಿ. ಓಕೆ, ಅದಕ್ಕೋಸ್ಕರ ಜನ ಮಧ್ಯ ಬಂದ್ಬಿಟ್ಟು ಏನ್ ಬಾಯಿಗೆ ಬರುತ್ತೆ ಅದು ಬೇದಿ ಮಾಡ್ತಾರೆ. ಓಕೆ, ಎಲ್ಲರೂ ಕೆಳಗಡೆಯಿಂದ ಬೇದಿ ಮಾಡ್ತಾರೆ, ಇವರು ಬಾಯಿಂದ ಬೇದಿ ಮಾಡ್ತಾರೆ. ಅದು ಬಿಟ್ಬಿಟ್ಟು ಇನ್ನೊಂದು ಮಾತು ಏನಂದ್ರೆ, ಯಾವಾಗ್ಲೂ ಪಾಲಿಟಿಷಿಯನ್ ಅಂದ್ರೆ ಪಾಲಿಟಿಷಿಯನ್ ತರ ಇರಬೇಕು. ಓಕೆ, ಏನಂದ್ರೆ ಸಮಾಜಕ್ಕೆ, ನಮ್ಮ ಕ್ಷೇತ್ರಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಒಳ್ಳೆ ಮಾಡಬೇಕಾಗಿರೋದು ಮಾತಾಡಬೇಕು, ನೀವು ನಡ್ಸ್ಕೋಬೇಕು. ಓಕೆ, ಅದ್ ಬಿಟ್ಬಿಟ್ಟು ಬರೀ ಹಿಂದೂ ಮುಸ್ಲಿಂ ಅಂತ ಎಲ್ಲ ವಿಷಯದಲ್ಲಿ ತಗೊಂಡು ಬಂದ್ರೆ ಏನ್ ತಿಳ್ಕೊತಾರೆ ಗೊತ್ತಲ್ಲ, ಲೂಸ್ ಆಗ್ಬಿಟ್ಟಿದ್ದೀರಾ ಅಂತ ತಿಳ್ಕೊತಾರೆ. ಓಕೆ, ನನ್ನ ಪ್ರಕಾರ ಅದೇ ಇರೋದು. ಏನಂದ್ರೆ, ನಾನು ಎಸ್ಪೆಷಲಿ ರೆಕಮೆಂಡ್ ಮಾಡ್ತೀನಿ, ಒಂದ್ಸತಿ ವಿಸಿಟ್ ಮಾಡಿ ನಿಮ್ಮ ಮನ್ಸ್ಗೆ. ಇಲ್ಲಾಂದ್ರೆ ಅಲ್ಲಿ ಡಾಕ್ಟರ್ಸ್ ಇರೋದು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಕೇಳ್ಕೊತೀನಿ, 7 ಟ್ಯಾಬ್ಲೆಟ್ಸ್ ಅವ್ರಿಗೆ ಮನೆಗೆ ಡೆಲಿವರ್ ಮಾಡ್ಸೋಕ್ಕೆ ಹೇಳಿ. ನಾನೇ ಅದೇ ಬೇಕಾದ್ರೆ ಚಾರ್ಜಸ್ ಪೇ ಮಾಡ್ತೀನಿ. ಇಲ್ಲಾಂದ್ರೆ ಯಾರಿಗೇನು ಹೇಳಿದ್ರೆ ಈ ಮನುಷ್ಯನ್ಗೆ ಟ್ಯಾಬ್ಲೆಟ್ಸ್ ಕೊಡ್ಬೇಕಪ್ಪ, ಡೆಲಿವರಿ ಚಾರ್ಜಸ್ ಕೊಡಿ ಅಂದರೆ ಕೊಟ್ಬಿಡ್ತಾರೆ. ಸೊ ದಟ್ಸ್ ಅಷ್ಟು ನನಗೆ ಹೋಪ್ ಐತೆ. ಇನ್ನೊಂದು ಮಾತು ಏನಂದ್ರೆ, ಇವಾಗ ನೀಟ್ ಎಕ್ಸಾಮ್ಸು, ಪೇಪರ್ ಲೀಗು, ಸ್ಟೂಡೆಂಟ್ಸ್ ಸಫರ್ ಆಗ್ತಾ ಇರೋದು. ಇದು ಏನಂದ್ರೆ ಬರೀ ಸ್ಟೂಡೆಂಟ್ಗೆ ಸೀಮಿತ ಇಲ್ಲ, ಅವ್ರ ಫ್ಯಾಮಿಲಿನೂ ಸಫರ್ಸ್ ಆಗ್ತಾ ಇದೆ. ಅವ್ರ ಸ್ಟೂಡೆಂಟ್ಸ್ ಏನು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಇರೋದು. ಓಕೆ, ಅದು ಬಿಟ್ಬಿಟ್ಟು ಏನಂದ್ರೆ ನಿಮ್ಮ ಬಾಯಿ ಏನು ಬರುತ್ತೆ ಅಂದ್ರೆ, ನಿಮ್ದು ಊಟನೇ ಡೈಜೆಸ್ಟ್ ಆಗಲ್ಲ, ಮುಸ್ಲಿಮ್ಸ್ಗೆ ಕೆಟ್ಟ ಪದ ಯೂಸ್ ಮಾಡಲಿಲ್ಲ ಅಂದ್ರೆ. ಓಕೆ, ಅದಕ್ಕೆ ನಿಮ್ಮ ಯೋಗ್ಯತೆಗೆ ಹೇಳ್ತೀನಿ ನೋಡಿ, ನೀವು ಓದಿರೋದು ಅದನ್ನು ಓದಿ ಡಿಗ್ರಿ ತಗೊಂಡಿದ್ದೀರಾ, ಇಲ್ಲ ಹಂಗೆ ಏನಾರ ಯೂನಿವರ್ಸಿಟಿನಲ್ಲಿ ಸಮಥಿಂಗ್ ಮಾಡ್ಬಿಟ್ಟು ತಗೊಂಡಿದ್ದೀರಾ, ಯಾರಿಗೂ ಗೊತ್ತು. ಓಕೆ, ಇದ್ರ ಬಗ್ಗೆ ಒಂದು ಮಾತಾಡ್ತೀನಿ. ಬಾಯಿ ತೆಗೆದ್ರೆ ನಿಮಗೆ ಮಾತು ಬರಲ್ಲ, ಇಂಗ್ಲಿಷ್ನಲ್ಲಿ, ಹಿಂದಿನಲ್ಲಿ ಸೆಂಟೆನ್ಸ್ ಹೇಳಕ್ಕೆ ಬರಲ್ಲ. This government will only live live May 23rd. Already Congress leaders, they have fixed the time bomb. They will इस बार मोदी जी सरकार लगभग 11 लाख they are our colleagues. Almost all 78 MLs touch with us. ಇವಾಗ ಏನಂದ್ರೆ, ಮುಸ್ಲಿಂಗೆ ಇದಕ್ಕೆ ಏನ್ ಸಂಬಂಧ? ಬಟ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮಿಂದ 2 ಕ್ಲಾಸ್ ಜಾಸ್ತಿನೇ ಓದಿದ್ದೀನಿ, ಮಾಸ್ಟರ್ಸ್ ನಾನು. ಓಕೆ, ನಿಮ್ಗೆ ಅಲ್ಲ, ಬೇರೆಯವ್ರಿಗೇನು ಪಾಠ ಮಾಡಿದ್ದೀನಿ. ಓಕೆ, ಸೊ ಮುಸ್ಲಿಮ್ಸ್ ಅಂದ್ರೆ ಬರೀ ಪಂಚರ್ ಹಾಕೋದು ಅಂತ ತಿಳ್ಕೊಬೇಡಿ. ಮುಸ್ಲಿಮ್ಸ್ ಇರಲಿ, ಯಾವ ಸಮುದಾಯನೂ ಎಲ್ಲ ಜನ ಓದಿದ್ದಾರೆ. ಬರೀ ನೀವೇ ಪ್ರಪಂಚದಲ್ಲಿ ಓದಿದ್ದೀರಾ, ನಾನೇ BA ಮಾಡ್ಕೊಂಡಿದ್ದೀನಿ ಅಂತ ಏನಿಲ್ಲ. ಎಲ್ಲ ಸಮುದಾಯದಲ್ಲಿ, ಎಲ್ಲ ಸಮಾಜದಲ್ಲಿ ಎಲ್ಲರ ಜನ ಓದ್ತಾರೆ, ಎಲ್ಲರ ಜನ ಎಜುಕೇಶನ್ ಮಾಡ್ತಿದ್ದಾರೆ. ನಾಲೆಜ್ಗೋಸ್ಕರ ಒಂದ್ಸತಿ ಗೂಗಲ್ ಮಾಡಿ, ಈ ಸತಿ ಎಷ್ಟು ಮಕ್ಕಳು, ಮುಸ್ಲಿಮ್ಸ್ ಹುಡುಗಿಯರಿರಲಿ, ಮುಸ್ಲಿಮ್ಸ್ ಹುಡುಗರು ಇರಲಿ, ಎಷ್ಟು ಜನ ನೀಟ್ ಕ್ಲಿಯರ್ ಮಾಡಿದ್ದಾರೆ. ಓಕೆ, ಇನ್ನೊಂದು ಮಾತಂದ್ರೆ ಏನಂದ್ರೆ, ನಿಮಗೆ ಈ ಜಂತರ್ ಮಂತರಲ್ಲಿ ಬರೀ ಸೇರಿರೋದು ಮುಲ್ಲಾಸ್ ಅಂತ ತಿಳ್ಕೊಬಿಟ್ಟಿದ್ದೀರಾ. ಅಲ್ಲಿ ಹೋಗಿರೋದು ಎಲ್ಲ ಸಮುದಾಯದಿಂದನೂ ಇದ್ದಾರೆ. ಓಕೆ, ಎಲ್ಲ, ಸಪೋಸ್ ಹಿಂದೂನೂ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಜೈನ್, ಬುದ್ಧಿಸ್ಟ್, ಕ್ರೈಸ್ಟ್, ಎಲ್ಲ ಸಮುದಾಯದಿಂದನೂ ಅಲ್ಲಿ ಬಂದ್ಬಿಟ್ಟು ಸೇರಿದ್ದಾರೆ. ಯಾಕೆ ಸೇರಿದ್ದಾರೆ ಅಂದ್ರೆ, ನಿಂತರ ಕೆಟ್ಟ ಪೊಲಿಟಿಷಿಯನ್ಸ್ ಇದಾರಲ್ಲ, ಇವ್ರು ಮಾಡ್ತಾ ಇರೋದು ಪೇಪರ್ ಲೀಕ್ಸು, ಇದು ಅದು ದಾಂಧಲೆಗಳು ಇದೆಯಲ್ಲ, ಅದಕ್ಕೋಸ್ಕರ ಸೇರಿದ್ದಾರೆ. ಈ ಜೆನ್ಸಿಸ್ ಜೊತೆ ಇದು ಮಾಡಕ್ಕೆ ಹೋಗ್ಬೇಡಿ. ಓಕೆ, ನಿಮಗೆ ಏನಂದ್ರೆ,
ಬಾಯಿ ತೆಗ್ದ್ರೇನು ಮುಸ್ಲಿಮ್ಸ್ ಹೆಸರು ತಗೊಳ್ಳಿಲ್ಲ ಅಂದ್ರೆ ಊಟನೂ ಡೈಜೆಸ್ಟ್ ಆಗಲ್ಲ. ಒಂದು ಮಾತು ಹೇಳ್ತೀನಿ, ಬಾಯಿಂದ ಯಾವಾಗಲೂ ಮಾತು ಮಾಡಿದ್ರೆ ಒಳ್ಳೆ ಮಾತಾಡ್ತಾ ಇದ್ರೆ ಏನು ಹೇಳ್ತಾರೆ ಅಂದ್ರೆ ಜನ, ಹಾಂ ಪಾಪ ಪರವಾಗಿಲ್ಲಪ್ಪ ಒಳ್ಳೆ ಮಾತಾಡ್ತಾ ಇದ್ದಾರೆ ಅಂತ, ಬೇದಿ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಬೇದಿ ಎಲ್ಲಿಂದ ಬರಬೇಕು ಅಲ್ಲಿಂದ ಬರುತ್ತೆ, ಎಲ್ಲಿಂದ ಬರಬೇಕು ಅಲ್ಲಿಂದ. ನೀವು ಮಾತಾಡಿದ್ರೆ ಏನ್ ಅನ್ಸುತ್ತೆ ಗೊತ್ತಾ, ಬಾಯಿಯಿಂದ ಬೇದಿ ಮಾಡ್ತಾ ಇದ್ದೀರಾ ಆ ಥರ ಅನ್ಸುತ್ತೆ. ಓಕೆ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಚೆಕ್ ಇಟ್ ಫಸ್ಟ್. ಓಕೆ, ಎಸ್ಪೆಷಲಿ ನೀವು ನಿಂತ ನನ್ನ ಕಾನ್ಸ್ಟಿಟ್ಯೂಷನ್ ಬರೆದಿದ್ದಾರಲ್ಲ ಬಾಬಾ ಅಂಬೇಡ್ಕರ್ ಸಾಹೇಬ್ರಿಗೆ ಧನ್ಯವಾದ ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂದರೆ ಎಲ್ಲರಿಗೆ ಈಕ್ವಲ್ ರೈಟ್ ಕೊಟ್ಟಿದ್ದಾರೆ ಪಾಲಿಟಿಷಿಯನ್ ಆಗೋಕ್ಕೆ. ಏನಾರ ಕಾಮನ್ ಟೆಸ್ಟ್ ಅಂತ ಇಟ್ಬಿಡ್ತಾ ಇದ್ರೆ ನೀವು ಕೆಳಗಡೆಯಿಂದ ಟಾಪ್ ಬಂದ್ಬಿಡ್ತಾ ಇದ್ದೀರಿ ನೋಡಿ ಎಕ್ಸಾಮಲ್ಲಿ. ಆ ಥರ ನಿಮ್ಮ ಯೋಗ್ಯತೆ, ಆದರೆ ನಿಮ್ಮ ಯೋಗ್ಯತೆಗೆ ನಿಮಗೆ ಕಾರ್ಪೊರೇಟ್ನಲ್ಲಿ ಪ್ರೈವೇಟ್ ಕಂಪ್ನಿನಲ್ಲಿ ಹೌಸ್ ಕೀಪಿಂಗ್ ಜಾಬ್ ಸಿಗಲ್ಲ. ನೀವು ಹೋಗ್ಬಿಟ್ಟು MLA ಆಗಿದ್ದೀರಾ, ಮಿನಿಸ್ಟರ್ನೂ ಆಗಿದ್ದೀರಾ, MLCನೂ ಆಗಿದ್ದೀರಾ. ಓಕೆ, ಏನಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಈಕ್ವಲ್ ರೈಟ್ ಕೊಡ್ತಾ ಇದೆ, ಅದಕ್ಕೋಸ್ಕರ. ಓಕೆ, ಇಲ್ಲಾಂದರೆ ನಿಮ್ಮ ಯೋಗ್ಯತೆಗೆ ಅದೇ ಹೌಸ್ ಕೀಪಿಂಗ್ ಜಾಬ್ ಸಿಗಲ್ಲ ನಿಮಗೆ ಪ್ರೈವೇಟ್ ಕಂಪ್ನಿನಲ್ಲಿ. ಓಕೆ, ಇವಾಗ ಏನಾಗ್ತಾ ಇದೆ ಅಂದರೆ ಅದೇ ಹೊಗೆ ಹಾಕ್ಕೊಂಡು ಅಲ್ಲೇ ಏನೋ ಹೌಸ್ ಕೀಪಿಂಗ್ ಜಾಬ್ಗೆ ಹೋಗೋ ಥರನೂ ಆಗ್ತಾ ಇರಲಿಲ್ಲ ಇವರಿಗೆ. ಓಕೆ, ಬಿಟ್ಬಿಟ್ಟು ನೀವು ತಿರ್ಗಾ ಏನಂದರೆ ಇವಾಗ ಹಿಂದೂ ಮುಸ್ಲಿಂ ಮಾಡ್ಕೊಂಡು ಇದ್ರೆ ಸ್ವಲ್ಪ ದಿನ ಹಂಗೆ ಜನ ನೋಡ್ತಾ ಇರ್ತಾರೆ. ಒಂದು ಫೇಲ್ ಪಾಲಿಟಿಷಿಯನ್ ಯಾವಾಗ ಬಂದ್ರೇನು ಟೆಲಿವಿಷನ್ ಬಂದರೆ ಅಂತ ಹೇಳ್ಬಿಡ್ತಾರೆ. ಇನ್ನೊಂದು ಮಾತು ಏನಂದರೆ, ಈ ಪಾಲಿಟಿಷಿಯನ್ಸ್ ಎಸ್ಪೆಷಲಿ ಈ ಥರ ಇರ್ತಾರಲ್ಲ, ಒಂದು ಕಚ್ಚಡ ಥರ. ಓಕೆ, ಹೆಣ್ಮೇಲೇನೂ ನಿಮಗೆ ಗೌರವ ಇಲ್ಲ. ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೆ ಏನು ಹೇಳಿದ್ರಿ, ಆಮೇಲೆ ತಲೆ ಬೋರ್ಡೆಗೆ ಏನು ಪ್ಲಾಸ್ಟರ್ ಹಚ್ಕೊಂಡು ಅದು ಪಬ್ಲಿಸಿಟಿ ತಗೊಳಕ್ಕೆ ಟ್ರೈ ಮಾಡಿದ್ರಿ. ಇವಾಗ ಯಾರೂ ಏನು ಮಾಡಿಬಿಟ್ರೆ ಇದು ಇವಾಗ ಬೇದಿ ಸ್ಟಾರ್ಟ್ ಆಗಿದೆಲ್ಲ, ಅಲ್ಲಿ ಒಂದು ಪ್ಲಾಸ್ಟರ್ ಹಾಕ್ಕೊಂಡ್ರೆ ನೀವು ಅದು ಯಾರಿಗೇನು ತೋರ್ಸೋಕ್ಕೇನು ಬರಲ್ಲ, ಏನು ಪಬ್ಲಿಸಿಟಿನೂ ತಗೊಳಕ್ಕೆ ಆಗಲ್ಲ. ಓಕೆ, ಇದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಸ್ವಲ್ಪ ಮೆಂಟಲಿ ಚೇಂಜ್ ಮಾಡ್ಕೊಳ್ಳಿ ನಿಮ್ಮದು. ಪಾಲಿಟಿಷಿಯನ್ ಅಂದರೆ ಯಾವ ಥರ ಇರಬೇಕು ಅಂತ ಜಸ್ಟ್ ಗೂಗಲ್ ಇಟ್ ಆ್ಯಂಡ್ ಚೆಕ್. ಸೊ ಲಾಸ್ಟಲ್ಲಿ ಏನು ಹೇಳಕ್ಕೆ ಹೋಗ್ತೀನಿ ಅಂದರೆ, ಗೆಟ್ ವೆಲ್ ಸೂನ್, ರಿಕವರ್ ಫಾಸ್ಟ್ ಆಗಿ, ಹುಷಾರಿಲ್ಲ ಅದಕ್ಕೆ ಮಾತ್ರೆ ತಗೊಳ್ಳಿ. ಓಕೆ, ನಿಮ್ಮ ಮನ್ಸಿಗೆ ಒಂದ್ಸತಿ ವಿಸಿಟ್ ಮಾಡಿ, ನಿಮ್ಮ ಹೆಲ್ತ್ಗೋಸ್ಕರ ಗಾಡಿಂದ ಕೇಳ್ಕೊಳ್ಳೋದು ಇಷ್ಟೇ, ನಿಮಗೆ ಒಳ್ಳೆ ಬುದ್ಧಿಗಳೇ ಅಂತ. ಸೊ ಲೆಟ್ಸ್ ಹ್ಯಾವ್ ಗುಡ್ ಸೆನ್ಸ್. ಓಕೆ, ನನಗೆ ಏನು ಅನ್ಸುತ್ತೆ ಅಂದರೆ, ಗೋಯಿಂಗ್ ಫಾರ್ವರ್ಡ್ ನೀವು ತಿರ್ಗಾ ಈ ಥರ ರಿಪೀಟ್ ಮಾಡಲ್ಲ ಅನ್ಸುತ್ತೆ. ಓಕೆ, ಇವಾಗ ನಿಮಗೆ ಯೋಗ್ಯತೆ ಏನಂತ ಗೊತ್ತಾಗಿದೆ, ಗೋಯಿಂಗ್ ಫಾರ್ವರ್ಡ್ ರಿಪೀಟ್ ಮಾಡಬೇಡಿ. ಓಕೆ, ಈ ವಿಡಿಯೋ ಇಲ್ಲೇ ಮುಗಿಸೋಣ, ಬೇರೆ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಚನ್ನಪಟ್ಟಣ.